ಈಗ ಹಿಂದೂ ಯುವಕರು ಸಾಕಷ್ಟು ಸಂಖ್ಯೆಯಲ್ಲಿ ಕಡಿಮೆ ಇದ್ದಾರೆ ಅನ್ನುವಂಥದ್ದು ನಿಮ್ಮ ಮಾತಿನ ಅರ್ಥ ಹಾಗಾದರೆ, ಅಂದರೆ ಹಿಂದೂ ಸಮಾಜ ಕಡಿಮೆ ಆಗ್ತಾ ಇದೆ ಅನ್ನುವಂಥದ್ದು. ಹಿಂದೂ ಯುವಕರ ಸಂಖ್ಯೆ ಕಡಿಮೆ ಇದೆ, ಯುವಕರ ಸಂಖ್ಯೆ ಕಡಿಮೆ ಇದೆ ಅಂತ ನಾನು ಹೇಳ್ತಿಲ್ಲ. ಆದರೆ ಅತ್ಯಂತ ವೇಗವಾಗಿ ಹಿಂದೂಗಳ ಪ್ರಮಾಣ ಡೌನ್ ಆಗ್ತಾ ಇದೆ. ಇದನ್ನು ಡೆಮೋಗ್ರಫಿಕ್ ಚೇಂಜ್ ಅಂತ ನಾವು ಗುರುತಿಸೋದಾದರೆ, ನಮ್ಮ ಡೆಮೋಗ್ರಫಿಕ್ ಚೇಂಜ್ ಹೇಗಾಗಿದೆ ಅಂತಂದರೆ, ಈ ದೇಶದಲ್ಲಿ ನಾನು ಅದನ್ನು ಎಲ್ಲ ಕಡೆ ಅದನ್ನೇ ಹೇಳ್ತಾ ಇದ್ದೀನಿ, ಮುಸಲ್ಮಾನರು ತಮ್ಮನ್ನು ತಾವು ಅಲ್ಪಸಂಖ್ಯಾತರು ಅಂತ ಕರೀತಾರೆ. ಆದರೆ ಬಜೆಟ್ ಬಂದಾಗ ನಮ್ಮ ಸಂಖ್ಯೆ ಜಾಸ್ತಿ ಇರೋದ್ರಿಂದ ನಮಗೆ ಹೆಚ್ಚಿನ ಅನುದಾನ ಕೊಡಬೇಕು ಅಂತ ಕೇಳ್ಕೊಳ್ತಾರೆ. ಎರಡೂ ಒಂದಕ್ಕೊಂದು ವಿರುದ್ಧವಾಗಿರುವಂಥದ್ದು. ಮುಸಲ್ಮಾನರು ಎಲ್ಲಿವರೆಗೂ ಹೇಳ್ತಾರೆ ಅಂತಂದರೆ, ನಾವು ಬಯಸಿದರೆ ಸರ್ಕಾರವನ್ನು ಬೀಳಿಸಬಲ್ಲೆವು, ಅಷ್ಟು ಸಂಖ್ಯೆ ನಮ್ಮದಿದೆ. ಅಂದರೆ ಡೆಮೋಗ್ರಫಿಕ್ ಚೇಂಜ್ ಇದೆಯಲ್ಲ, ಇದು ಯಾವುದೇ ರಾಷ್ಟ್ರಕ್ಕೂ ಒಳ್ಳೆಯದಲ್ಲ. ಇದು ಬರೀ ಭಾರತ ಅಂತಲ್ಲ, ಇವತ್ತು ಯುರೋಪಿಯನ್ ಯೂನಿಯನ್ನಲ್ಲಿ ಪ್ರಾಬ್ಲಮ್ ಶುರುವಾಗಿದೆ, ಫ್ರಾನ್ಸ್ನಲ್ಲಾಗಿದೆ, ಇಟಲಿಯಲ್ಲಾಗಿದೆ, ಜರ್ಮನಿಯಲ್ಲಾಗಿದೆ, ಅಮೆರಿಕ ಕೂಡ ಇದರ ವಿರುದ್ಧವಾಗಿ ಹೋರಾಟ ಮಾಡುವಂಥ ಪರಿಸ್ಥಿತಿಗೆ ಬಂದಿದೆ. ನೀವು ಚೈನಾದಲ್ಲಿ ಕೇಳಿದರೆ ಉಯ್ಗುರ್ ಮುಸಲ್ಮಾನರನ್ನ ತಲೆ ಎತ್ತಿ ತಿರುಗಾಡ್ಲಿಕ್ಕೆ ಬಿಡದೇ ಇರುವಂಥ ವಾತಾವರಣ ಇದೆ. ಬಿಕಾಸ್ ಡೆಮೋಗ್ರಫಿಕ್ ಚೇಂಜ್ ಈಸ್ ವೆರಿ ಡೇಂಜರಸ್ ಅನ್ನೋ ಕಾರಣಕ್ಕೋಸ್ಕರ. ಸೊ ಈ ದೃಷ್ಟಿಯಿಂದ ನೋಡೋದಾದರೆ ಹಿಂದೂಗಳ ಸಂಖ್ಯೆ ವೃದ್ಧಿಯಾಗೋದು ಅಥವಾ ಹಿಂದೂಗಳ ಸಂಖ್ಯೆ ಸಮತೋಲನವನ್ನು ಕಾಯ್ದುಕೊಂಡು ಬರೋದು ದೇಶದ ಹಿತದೃಷ್ಟಿಯಿಂದ ಒಳ್ಳೆಯದಾಗಿರೋದ್ರಿಂದ ಖಂಡಿತವಾಗಿಯೂ ನನಗನ್ಸುತ್ತೆ ಹಿಂದೂಗಳ ಸಂಖ್ಯೆ ಕುರಿತಂತೆ ನಾವು ಗಮನ ಹರಿಸಬೇಕು ಅಂತ. ಲವ್ ಜಿಹಾದ್ ಮೂಲಕ ಬಹಳಷ್ಟು ಹಿಂದೂ ಯುವತಿಯರನ್ನು ಬೇರೆ ಬೇರೆ ರೀತಿಯಲ್ಲಿ ಯೂಸ್ ಮಾಡಿದ್ದಾರೆ, ಕೊಲೆ ಮಾಡುವ ಮಟ್ಟಕ್ಕೂ ಹೋಗಿದ್ದಾರೆ. ಹಾಗಾಗಿ ಅಂಥವರನ್ನು ಈ ಬಾರಿ ನಿಮ್ಮ ಹೇಳಿಕೆ ಪ್ರಕಾರ ಚೇಂಜ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀರಾ ನೀವು? ಲವ್ ಜಿಹಾದ್ನ ವಿಚಾರದಲ್ಲಿ ಲವ್ ಜಿಹಾದ್ ಆಗಿರೋ ಕಾರಣಕ್ಕೋಸ್ಕರ ಹಿಂದೂಗಳು ಹೆಚ್ಚಂದರೆ ಪೊಲೀಸ್ ಸ್ಟೇಷನಿಗೆ ಹೋಗಿ ಕೂತ್ಕೋತಾರೆ, ಪೊಲೀಸ್ ಸ್ಟೇಷನಲ್ಲಿ ಮಾತಾಡ್ತಾರೆ. ಆದರೆ ಲವ್ ಜಿಹಾದ್ಗೆ ಉಲ್ಟಾ ಅಂತ ನೀವೇನು ಕರಿತೀರೋ, ಒಬ್ಬ ಹಿಂದೂ ಹುಡುಗ ಮುಸ್ಲಿಂ ಹುಡುಗಿನ ಮದುವೆ ಆಗಿಬಿಟ್ರೆ ಆ ಹುಡುಗನನ್ನು ಕೊಲೆ ಮಾಡ್ತಾರೆ ಅಥವಾ ಆ ಹುಡುಗಿಯನ್ನು ವಾಪಸ್ ಕರ್ಕೊಂಡು ಹೋಗ್ತಾರೆ. ತೀರಾ ಇತ್ತೀಚೆಗೆ ಕಳೆದ ಒಂದು ವಾರದಲ್ಲಿ ಗದಗ್ನ ಒಬ್ಬ ಹುಡುಗ ಮುಸ್ಲಿಂ ಹುಡುಗಿನ ಮದುವೆ ಆಗಿ ಮಗುವೂ ಆಗಿತ್ತು, ತಾಯಿಗೆ ಹುಷಾರಿಲ್ಲ ಅಂತ ಆ ಹೆಣ್ಮಗಳನ್ನು ಕರ್ಕೊಂಡು ಹೋಗಲಾಯಿತು. ಆ ಹೆಣ್ಮಗಳಿಗೆ ವಾಪಸ್ಸೇ ಬರಲಿಲ್ಲ. ಅವಳನ್ನು ವಾಪಸ್ ಕಳಿಸ್ಬೇಕು ಅಂತಂದರೆ ನೀನು ಮತಾಂತರ ಆಗಬೇಕು ಅಂತ ಹೇಳುವ ಮಟ್ಟಿಗೆ ಹೋಗಿದ್ದಾರೆ ಅಂತಂದರೆ ಯೋಚನೆ ಮಾಡಿ ಪರಿಸ್ಥಿತಿ ಹೇಗಿರಬೇಕು ಅಂತ. ಈ ಹಂತದಲ್ಲಿ ಹಿಂದೂಗಳ ಆಲೋಚನಾ ಶೈಲಿ ಬದಲಾಗಬೇಕು ಅಂತ ನನಗನ್ಸುತ್ತೆ. ಅವರು ತಮ್ಮ ಆಲೋಚನಾ ಶೈಲಿಯನ್ನು ಭಿನ್ನವಾಗಿಸಿಕೊಂಡು ತಾವು ಏನು ಮಾಡ್ತಾ ಇದ್ದಾರೋ ಆ ಎಲ್ಲೆಯನ್ನೆಲ್ಲ ಮೀರಿ ಪ್ರೀತಿಯನ್ನು ಹಬ್ಬಿಸಬೇಕಾದಂಥ ಅಗತ್ಯ ಇದೆ ಅಂತ ಅನ್ಸುತ್ತೆ. ಇದು ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಅವರ ಮಾತು. ಕ್ಯಾಮ್ರಾಮನ್ ನಿಶಾಂತ್ ಜೊತೆ ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.